ನಮಸ್ಕಾರ 30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಳಗಿನಿಂದ ಈ ಕ್ಷಣದವರೆಗೂ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು 30 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸೋಲಿಸೋದಕ್ಕೆ ಕೇಸರಿ ಪಡೆ ರಣತಂತ್ರ ರೂಪಿಸ್ತಾ ಇದೆ. ವರುಣದಲ್ಲಿ ಟಫ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಬಿಜೆಪಿ ಸಜ್ಜಾಗಿದೆ. ಈ ಕುರಿತು ಮಾತನಾಡಿರೋ ಸಿಎಂ ಬೊಮ್ಮಾಯಿ, ವರುಣದಲ್ಲಿ ನಾವು ಖಂಡಿತವಾಗಿ ಪ್ರಬಲವಾದ ಪೈಪೋಟಿ ನೀಡ್ತೇವೆ. ವಿಜೇಂದ್ರ ಅವರು ಸ್ಪರ್ಧೆ ಮಾಡಬೇಕು ಅಂತ ಜನರ ಅಭಿಪ್ರಾಯ ಇದೆ. ಅಂತಿಮವಾಗಿ ಯಡಿಯೂರಪ್ಪ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಿದ್ರು. ಇನ್ನು ಜಗದೀಶ್ ಶೆಟ್ಟರ್, ಸಂಸದ ಪ್ರತಾಪ್ ಸಿಂಹ ಸಹ ಸಿದ್ದರಾಮಯ್ಯ ವಿರುದ್ಧ ಫೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ನಾವು ಪ್ರಬಲವಾದಂಥ ಪೈಪೋಟಿಯನ್ನು ಕೊಡ್ತೀವಿ. ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು ಹೇಳಿದಂಗೆ ಅಲ್ಲಿ ಪ್ರಬಲ ಫೈಟನ್ನು ಕೊಡ್ತೀವಿ ಮತ್ತು ಅವರ ಅನಿಸಿಕೆಯಂತೆ ವಿಜೇಂದ್ರ ಅವರು ನಿಲ್ಲಬೇಕನ್ನುವಂಥದ್ದು ಅಲ್ಲಿಯ ಜನರ ಬೇಡಿಕೆ ಆಗಿದ್ದರೆ ಅಂತಿಮ ತೀರ್ಮಾನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನವನ್ನು ನೋಡಿ. ನಾವು ಇವತ್ತು ಒಂದು ಪಾರ್ಟಿಯಾಗಿ ಫೈಟ್ ಮಾಡ್ತೀವಿ. ಅದಕ್ಕೆ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು. ಇವತ್ತು ಯಾವ ರೀತಿ ಎಲ್ಲ ಪಕ್ಷದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಾವು ಫೈಟ್ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ. ಅದೇ ರೀತಿ ಸಿದ್ದರಾಮಯ್ಯ ವಿರುದ್ಧ ಫೈಟ್ ಮಾಡ್ತೀವಿ. ಯಾವ ಚಕ್ರವೇ ಮತ್ತೊಂದು ಪ್ರಶ್ನೆನೇ ಇಲ್ಲ. ನೋಡಿ, ಯಾವಾಗಲೂ ಎಲ್ಲೆಲ್ಲಿ ಸ್ಟೇಟ್ ಲೆವೆಲ್ ಲೀಡರ್ಸ್ ಇರ್ತಾರೆ ಅದು ಅಲ್ಲಿ ಹೆಚ್ಚು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ. ಹೀಗಾಗಿ ಅದ್ರ ಬಗ್ಗೆ ಚರ್ಚೆನೂ ಜಾಸ್ತಿ ಆಗ್ತದೆ. ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತದೆ, ಅದು ಹೈಲೈಟ್ ಆಗೋದಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಇರ್ತದೆ ಇದು ಫೈಟು. ಯಡಿಯೂರಪ್ಪನವರು ನಿನ್ನೆ ಆ ರೀತಿ ಹೇಳಿದ್ದಾರೆ. ಹೀಗಾಗಿ ನನ್ನ ಗಮನಕ್ಕೆ ಯಾವುದೂ ಬಂದಿಲ್ಲ. ಪಕ್ಷದ ವೇದಿಕೆಯಲ್ಲಿ ಏನು ಚರ್ಚೆ ಆಗ್ತದೆ ನೋಡೋಣ. ಆಗಲಿ, ಚರ್ಚೆ ಆಗಲಿ. ರಾಜ್ಯದ ಹಿರಿಯ ನಾಯಕರು ಯಾವ ಕ್ಷೇತ್ರದಲ್ಲಿ ಯಾರನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ. ಯಡಿಯೂರಪ್ಪ ಸಾಹೇಬ್ರನ್ನು ಕೂಡ ನಮ್ಮ ಪಕ್ಷದ ಈ ಕರ್ನಾಟಕದಲ್ಲಿ ಟಾಲೆಸ್ಟ್ ಲೀಡರ್ ಅವರು. ನಮ್ಮ ರಾಜ್ಯ ನಾಯಕತ್ವಕ್ಕೆ ಯಾರನ್ನು ಉಮೇದುವಾರರಾಗಿ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ, ರಾಜಕೀಯ ಜಾಣ್ಮೆ, ಅನುಭವ ಅವರಿಗಿದೆ. ಅವರು ಯಾರನ್ನು ಕಳಿಸ್ತಾರೆ ಅವರ ಪರವಾಗಿ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಾನು ದುಡಿತೀನಿ. ರಾಜ್ಯದ ಹಿರಿಯ ನಾಯಕರು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಣತಂತ್ರ ರೂಪಿಸಿದೆ. ಇದರ ಬೆನ್ನಲ್ಲೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇಂದು ಮೈಸೂರಿಗೆ ಭೇಟಿಯನ್ನ ನೀಡಲಿದ್ದಾರೆ. ಬಿಎಸ್ವೈಗೆ ಪುತ್ರ ವಿಜೇಂದ್ರ ಸಾಥ್ ಕೊಡಲಿದ್ದಾರೆ. ವರ್ಣದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಹಿನ್ನೆಲೆಯಲ್ಲಿ ಅವರನ್ನ ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ತಂತ್ರಗಾರಿಕಾ ಸಭೆಯನ್ನ ನಡೆಸಲಿದ್ದಾರೆ. ಸಿದ್ದರಾಮಯ್ಯ ಇಡೀ ರಾಜ್ಯದಲ್ಲಿ ಕ್ಷೇತ್ರಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇನ್ನೂ ಸಹ ಕ್ಷೇತ್ರ ಸಿಕ್ಕಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ವರುಣಾದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ. ಆದರೆ ವರುಣಾದಲ್ಲಿ ಸೋಲ್ತೇನೆ ಅನ್ನೋ ಭಯಕ್ಕೆ ಮತ್ತೊಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಹೊರಟಿದ್ದಾರೆ ಅಂತ ಟೀಕಿಸಿದರು. ಕಾಂಗ್ರೆಸ್ ಭ್ರಮನಿರಸನಗೊಂಡಿದೆ, ಅವ್ರಿಗೆ ವಿಶ್ವಾಸ ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ, ಸಿದ್ದರಾಮಯ್ಯನವ್ರಿಗೆ ಕ್ಷೇತ್ರವನ್ನು ಹುಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ತನಕ ಸಿದ್ದರಾಮಯ್ಯನವರು ಈಗ ವರ್ಣ ಅಂತ ಮಾಡಿದ್ರು, ಮಗನ್ನ ಬಿಡಿಸಿ. ಮತ್ತು ಇವ್ರದ್ದು ತ್ಯಾಗನ ನೋಡ್ರಿ ಹೆಂಗೆ, ಮಗನಿಗೆ ಏನೋ ಅಪ್ಪನಿಗಾಗಿ ಮಗ ತ್ಯಾಗ. ಮೊದಲನೇದ್ದು ಮಾಡಿದ್ದು ಕುಟುಂಬ ರಾಜಕಾರಣ, ಅದಕ್ಕೆ ಅಪ್ಪನಿಗಾಗಿ ಮಗನ ತ್ಯಾಗ ಅಂತ. ಇದು ಇವ್ರ ಪದ್ಧತಿ. ಇದು ಅಷ್ಟಾಗಿಯೂ ಅಲ್ಲಿಯೂ ಗೆಲ್ತೀನಿ ಅಂತ ವಿಶ್ವಾಸ ಇಲ್ಲ. ಅದಕ್ಕೆ ಎರಡು ಕಡೆ ಕಾಲಿಟ್ಟಾರೆ. ಈಗ ಮತ್ತೆ ಕೋಲಾರಕ್ಕೂ ಹೋಗ್ತೇನೆ, ಮತ್ತೊಂದು ಕಡೆ ಹೋಗ್ತೇನೆ ಅಂತ. ಕೊನೆಗಳಿಗೆ ಇಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಹೊಡಿಬಡಿ ರಾಜಕೀಯ ಶುರುವಾಗಿದೆ. ಸಚಿವ ಮುನಿರತ್ನ ಭಾಷಣದ ವೇಳೆ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದ ಖಾತಾ ನಗರದಲ್ಲಿ ಭಾಷಣದ ವೇಳೆ ಸಚಿವ ಮುನಿರತ್ನ ಹೊಡಿಬಡಿ ಮಾತನಾಡಿದ್ದಾರೆ. ಇಲ್ಲಿಗೆ ಯಾರೇ ಬಂದರೂ ಕೂಡ ಹೊಡೆದು ಕಳುಹಿಸಿ, ಹೆಂಗೆ ಹೊಡಿಬೇಕು ಅಂದರೆ ಅವರು ತಿರುಗಿ ನೋಡಬಾರ್ದು, ಹಂಗೆ ಹೊಡೆದು ಕಳಿಸಿ ಅಂತ ಪೊಲೀಸರ ಮುಂದೆನೇ ಭಾಷಣವನ್ನ ಮಾಡಿದ್ದಾರೆ. ಬಗ್ಗೆ ಆರ್ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಪೊಲೀಸರಿಗೆ ದೂರನ್ನ ಕೂಡ ನೀಡಿದ್ದು, ಚುನಾವಣಾ ಆಯೋಗಕ್ಕೂ ದೂರನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ. ಇವರು ಕಚ್ಚಾಡ್ಕೊಳ್ತಾರೆ, ಆದರೆ ಇವ್ರು ಯಾರಿಗೂ ಏನೂ ಆಗೋದಿಲ್ಲ. ಕಾರ್ಯಕರ್ತರನ್ನ ಇದೇ ರೀತಿಯಾಗಿ ಉದ್ರೇಕಗೊಳಿಸಿ ಅವರವರು ಒಡೆದಾಡ್ಕೊಂಡು ಸಾಯೋ ಥರ ಮಾಡ್ತಾರೆ ಅಷ್ಟೇ. ಇವರು ಇನ್ನು ಸಚಿವ ಮುನಿರತ್ನ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಸಚಿವ ಮುನಿರತ್ನ ತಮಿಳಿಗರನ್ನ ಕನ್ನಡಿಗರ ಮೇಲೆ ಎತ್ತಿ ಕಟ್ತಾ ಇದ್ದಾರೆ ಅಂತ ಆರೋಪನೆ ಮಾಡಿದ್ದಾರೆ. ಪ್ರದೇಶಕ್ಕೆ ಯಾರೇ ಬಂದ್ರು ಒಡಿರಿ, ಈ ಪ್ರದೇಶಕ್ಕೆ ಯಾರೇ ಬಂದು ಮತ ಕೇಳಿದ್ರು ಓಡಿಸಿ ಸಾಯವರೆಗೂ  ನಾನು ನಿಮ್ಮ ಜೊತೆ ಇದ್ದೀನಿ. ಮುಂದಿನ ದಿನಗಳಲ್ಲಿ ನನ್ನದು
ನೀವು ಯಾರಿಗೂ ಹೆದರ್ಕೋಬೇಡಿ ಅಂತೇಳಿ ತೆಳಿ ಭಾಷಣ ಮಾಡ್ತಾ ತಮಿಳರನ್ನ ಕನ್ನಡದವರ ಮೇಲೆ ಎತ್ಕಟ್ಟುವಂತ ಪ್ರಯತ್ನ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಸಚಿವರು ಮಾಡಿದ್ದಾರೆ. ಅದು ಯಾರ ಮೇಲೆ ಮಾಡಿರೋಂಥದ್ದು? ಕರ್ನಾಟಕದ ಒಬ್ಬ ಕನ್ನಡದ ಹೆಣ್ಣುಮಗಳ ಮೇಲೆ ಮಾಡಿರ್ತಕ್ಕಂಥ, ಅವರಿಂದ ಭಾಷೆ ತೆಗೆದುಕೊಂಡಿರ್ತಕ್ಕಂಥ ವಿಡಿಯೋ. ಯಾರು ನೀವು ಹೊಡಿತೀರಿ ಕೈ ಎತ್ತಿ, ಹೊಡಿಬೇಕು, ಓಡಿಸ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರು ಮಾಡಿದ್ದಾರೆ. ಮುನಿರತ್ನ ಅಂತೇಳಿ, ಯಾವ ಮುನಿರತ್ನ? ಊರಿಗೌಡ ನಂಜೇಗೌಡ ಮುನಿರತ್ನ. ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗಿ ನಡೀತಿದೆ. ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿ ವಿನೂತನ ಪ್ರಯೋಗಕ್ಕೆ ಮುಂದಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಮೈದಾನದಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿಗಳ ಆಯ್ಕೆಗೆ ವೋಟಿಂಗ್ ಮಾಡಲಾಗ್ತಿದೆ. ಬೆಂಗಳೂರಿನ 3 ಕಡೆಗಳಲ್ಲಿ ಮತದಾನ ಕೇಂದ್ರ ತೆರೆಯಲಾಗಿದ್ದು ಬ್ಯಾಲೆಟ್ ಪೇಪರ್ ಮೂಲಕ ಅಭ್ಯರ್ಥಿ ಆಯ್ಕೆಗೆ ಬಿಜೆಪಿ ಮುಖಂಡರು ವೋಟಿಂಗ್ ಮಾಡುತ್ತಿದ್ದಾರೆ. ಈ ಮೂಲಕ ಬೆಂಗಳೂರು ಕೇಂದ್ರ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ ಮತದಾನದ ಮೂಲಕ ಬಿಜೆಪಿ ನಾಯಕರು ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸದಸ್ಯರಿಂದ ಮತಗಳ ಎಣಿಕೆ ನಡೀತಾ ಇದೆ. ಈ ವೋಟಿಂಗ್ನಲ್ಲಿ ಹೆಚ್ಚು ಮತ ಸಿಕ್ಕಿದವರಿಗೆ ಪಕ್ಷ ಮಣೆ ಹಾಕಲಿದೆ. ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಬಿಜೆಪಿ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಕಸರತ್ತು ನಡೆದಿದೆ. ಈ ಕುರಿತು ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಏಪ್ರಿಲ್ 6 ಇಲ್ಲವೇ 7ರಂದು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಟಿಕೆಟ್ ಕುರಿತು ರಮೇಶ್ ಜಾರಕಿಹೊಳಿ ಹಾಗೂ ಸವದಿಗೆ ಬಹಿರಂಗವಾಗಿ ಮಾತನಾಡದಂತೆ ಈಗಾಗಲೇ ತಾಕೀತನ್ನ ಮಾಡಿದ್ದೇವೆ. ಬೆಳಗಾವಿ ಟಿಕೆಟ್ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದರು. ಚುನಾವಣೆ ಘೋಷಣೆ ಆಗಿದೆ. ನನಗೆ ಪೂರ್ತಿ ವಿಶ್ವಾಸ ಇದೆ, ಬೆಳಗಾವಿ ಜಿಲ್ಲೆ ಆದಿಯಾಗಿ ರಾಜ್ಯದಲ್ಲಿ ಈ ಬಾರಿ ಜನ ನಿರ್ಣಾಯಕ ತೀರ್ಪನ್ನು ಕೊಡ್ತಾರೆ. ಇವತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ಘಟಕಗಳ ಸಭೆಯನ್ನು ನಾವು ಕರೆದಿದ್ದೀವಿ. ಚುನಾವಣಾ ತಯಾರಿ ಮತ್ತು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ನಮ್ಮದು ಕಾಂಗ್ರೆಸ್ಸು ಮತ್ತು ಇತರ ಪಾರ್ಟಿಯಂತೆ ಪರಿವಾರದ ಪಾರ್ಟಿ ಅಲ್ಲ. ಹಾಗಾಗಿ ನಾವು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಟಿಕೆಟ್ ಕೊಡ್ತೀವಿ. ಕಳೆದ ಸಿಎಂ ಬಸವರಾಜ ಬೊಮ್ಮಾಯಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹುಡ್ಡಿಯ ಗ್ರಾಮದ ಚೆಕ್ ಪೋಸ್ಟ್ ಬಳಿ ಸಿಎಂ ಬೊಮ್ಮಾಯಿ ಅವರ ಕಾರನ್ನ ಚುನಾವಣಾ ಅಧಿಕಾರಿಗಳು ತಪಾಸಣೆ ಮಾಡಿದ್ರು. ರಾಜ್ಯದಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಪಕ್ಷಾಂತರ ಪರ್ವ ಶುರುವಾಗಿದೆ. ಬಳ್ಳಾರಿಯ ಕೂಡ್ಲಿಗಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ವಿಧಾನಸಭಾಧ್ಯಕ್ಷ ಕಾಗೇರಿಗೆ ಶಾಸಕ ಗೋಪಾಲಕೃಷ್ಣ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಗೋಪಾಲಕೃಷ್ಣ ಶೀಘ್ರದಲ್ಲೇ ಕಾಂಗ್ರೆಸ್ ಸೇರಲಿದ್ದು ಮೊಳಕಾಲ್ಮೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕೂಡ್ಲಿಗಿ ಶಾಸಕ ಎನ್ವೈ ಗೋಪಾಲಕೃಷ್ಣ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದರು. ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿದ್ದೀನಿ, ನೋಡ್ತೀವಿ. ಮಾತುಕತೆ ಮಾಡಿತ್ತು, ನೋಡ್ತೀವಿ ಇವತ್ತು ವಾಪಸ್ ಮಾತುಕತೆ ಮಾಡಿ. ಏನು ರೀಸನ್ ಸರ್ ಅವ್ರು ಪಾರ್ಟಿ ಕೊಡಲಿಕ್ಕೆ? ಯಾವುದೇ ಕಾರಣಗಳನ್ನು ಕೊಟ್ಟಿಲ್ಲ ಅವರು. ಪಕ್ಷದ ಎಲ್ಲ ಅಧಿಕಾರಗಳನ್ನು ಅನುಭವಿಸಿಬಿಟ್ಟು ಹೋಗೋರಿಗೆ ಏನು ಹೇಳ್ತೀರಾ? ನೋಡಿ, ಚುನಾವಣೆಗಳು ಬಂದಾಗ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿಗೆ ಅಧಿಕಾರವನ್ನು ಅನುಭವಿಸಿ ಹೋಗೋರು ಸಹಜವಾಗಿ ಎಲ್ಲ ರಾಜಕಾರಣದ ನಡೆಯತಕ್ಕಂಥದ್ದು. ತುಮಕೂರಿನಲ್ಲಿ ಬಿಜೆಪಿ ಟಿಕೆಟ್ ಫೈಟ್ ಹೆಚ್ಚುತ್ತಲೇ ಇದೆ. ಇಬ್ಬರಿದ್ದ ಟಿಕೆಟ್ ರೇಸಲ್ಲಿ ಈಗ ಮತ್ತೊಬ್ಬರು ಸೇರ್ಪಡೆಯಾಗಿದ್ದಾರೆ. ತುಮಕೂರು ನಗರ ಕ್ಷೇತ್ರಕ್ಕಾಗಿ ಹಾಲಿ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಚಿವ ಸೊಗಡು ಶಿವಣ್ಣ ನಡುವೆ ತೀವ್ರ ಪೈಪೋಟಿ ನಡೀತಿದೆ. ಈಗ ಟಿಕೆಟ್ಗಾಗಿ ಮಾಜಿ ಎಂಎಲ್ಸಿ ಹುಲಿನಾಯ್ಕರ್ ಪಟ್ಟು ಹಿಡಿದಿದ್ದಾರೆ. ಹಿಂದುಳಿದ ವರ್ಗಗಳ ಕೋಟಾದಡಿ ನನಗೆ ಟಿಕೆಟ್ ಕೊಡುವಂತೆ ಹುಲಿನಾಯ್ಕರ್ ಆಗ್ರಹಿಸಿದ್ದಾರೆ. 15 ವರ್ಷ ದುಡಿದೀವಿ ಸರ್. ಈಗ ಇನ್ನೇ KPCC ಅಧ್ಯಕ್ಷರು ಒಂದು ಮಾತಾಡ್ತಿದ್ರು, ನಾವು ದುಡ್ದಿದ್ದೀವಿ, ನಾವು ಮುಖ್ಯಮಂತ್ರಿ ಆಗಬೇಕು, ನಮಗೂ ಅರ್ಹತೆ ಇದೆ ಅಂತನ. ಅದೇ ರೀತಿ ನಾವು ಈ ಕ್ಷೇತ್ರದಲ್ಲಿ ದುಡ್ದಿದ್ದೀವಿ, ಪಕ್ಷ ಕಟ್ಟಿದ್ದೀವಿ, ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀವಿ. ಏನು KPCC ಅವರು ಏನು ಕೊಟ್ಟಂಥ ಆದೇಶಗಳನ್ನ ನಾವು ಮಾಡಿದ್ದೀವಿ. ನಮ್ಮ ಸ್ವಂತ ದುಡ್ಡುಗಳನ್ನ ಖರ್ಚು ಮಾಡ್ಕೊಂಡು ಮಾಡಿದ್ದೀವಿ. ಇವತ್ತು ನಾವು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಬಯಸ್ತೀವಿ. ನಮಗೆ
ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆಶಿ ಮೊದಲಿಂದಲೂ ಕೂಡ ದಂಧೆಯನ್ನ ಮಾಡಿದ್ದಾರೆ. ಈಗಲೂ ಸಹ ಅದೇ ದಂಧೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳೇ ಇಲ್ಲ, ಹೀಗಾಗಿ ಬಿಜೆಪಿಯವರನ್ನ ಕರೆದು ಟಿಕೆಟ್ ಕೊಡ್ತೀವಿ ಅಂತಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಹಾವೇರಿಯಲ್ಲಿ ಮಾತನಾಡಿದಂಥ ಸಚಿವ ಶ್ರೀರಾಮುಲು ಡಿಕೆಶಿ ಸೋಲಿನ ಭಯದಿಂದ ನಮ್ಮ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. 17 ಜನ ಶಾಸಕರನ್ನ ಆಪರೇಟ್ ಮಾಡಿದಂಥ ಬಿಜೆಪಿ ಈ ಕಾಂಗ್ರೆಸ್ ಬಗ್ಗೆ ಆರೋಪವನ್ನೇ ಮಾಡ್ತಾ ಇದೆ. ಅದೇ ದಂಧ ಮಾಡಿದವರು 18 ಅದೇ ಮಾಡ್ಯಾರ, ಈಗ ಅದೇ ದಂಧ ಮಾಡ್ತಾರೆ. ಅವರೆಲ್ಲ ಹತಾಶೆ ಆಗ್ಯಾರೆ. ಅಂದ್ರೆ ಅವರು ಬಿ ಜೆ ಪಿಯವ್ರು ತೊಗೊಂಡ್ರೆ ಅಭ್ಯರ್ಥಿಗಳು ಅವ್ರ ಬಳಿ ಇಲ್ಲ. ಅಭ್ಯರ್ಥಿಗಳು ಖಾಲಿ ಇರೋದ್ರಿಂದ ವೇಕೆನ್ಸಿ ಭಾಳ ಅದಾವ. ಕಾಂಗ್ರೆಸ್ನಾಗ ಯಾರು ನಿಲ್ಲಕ್ತಾ ಇರಲಿಲ್ಲ. ಅದಕ್ಕೆ ಬಿ ಜೆ ಪಿನ ಕರೆದು ಟಿಕೆಟ್ ಕೊಟ್ಟು ಆರಿಸ್ಬಿಟ್ಟಿರ್ತಾರೆ. ಅದು ಯಾವುದೂ ಸಾಧ್ಯ ಇಲ್ಲ. ಈ ಸಲ ನೋಡ್ರಿ, ಅವರು 3 ಬಿಟ್ಟವರನ್ನು ಕೇಳ್ಕೊಂಡಿಲ್ಲ. ಯಾಕಂದ್ರೆ ಅವರು ನಮ್ಮ ಪಾರ್ಟಿಯ ಶಾಸಕರ ಬಗ್ಗೆ, ಅವರು ನಮ್ಮ ಪಾರ್ಟಿಯ ಶಾಸಕರನ್ನ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಒಂದು ಕಡೆ ನಮ್ಮ ಪಾರ್ಟಿಯನ್ನ ಶಾಸಕರನ್ನ ಕರೆಯುವಂಥ ಕೆಲಸ ಆಗಲಿ, ಫೋನಲ್ಲಿ ಸಂಪರ್ಕ ಮಾಡೋಂಥ ಕೆಲಸ ಆಗಲಿ, ಅವರು ಬಹುಶಃ ಸೋಲನ್ನು ಒಪ್ಕೊಂಡಂಗೆ ಆಗುತ್ತೆ ನಮ್ಮ ಪಾರ್ಟಿಯಲ್ಲಿ. ಶಿವಮೊಗ್ಗ ಸಾಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಕಾಂಗ್ರೆಸ್ಸಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಗೋಡು ತಿಮ್ಮಪ್ಪನವರಿಗೆ ಬೇಳೂರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಮೂಲ ಕಾಂಗ್ರೆಸ್ಸಿಗರನ್ನ ಮರೆತು ಚುನಾವಣೆ ನಡೆಸಲು ಹೊರಟಿದ್ದಾರೆ. ಬೇಳೂರು ನಮ್ಮೊಂದಿಗೆ ಬಂದು ಅವರ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಬೇಕು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಹೋಗಬೇಕು ಅಂತ ಸಭೆಯಲ್ಲಿ ಒಕ್ಕೊರಲಿನಿಂದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಪದ್ಮನಾಭನಗರ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲೋಕೆ ನಿರ್ಮಾಪಕ ಕೆ ಮಂಜು ಸಜ್ಜಾಗಿದ್ದಾರಂತೆ. ರಾಜಕೀಯಕ್ಕೆ ಬರ್ತಿರುವ ಬಗ್ಗೆ ಕೆ ಮಂಜು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣ ನೋಡ್ಕೊಂಡು ಬಂದಿದ್ದೇನೆ, ಜನಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ. ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳಲ್ಲಿ ಒಂದು ಪಕ್ಷ ನನ್ನ ಕೈ ಹಿಡಿಯುತ್ತೆ. ಪದ್ಮನಾಭನಗರ ನಾಯಕರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ. ರಾಯಚೂರಿನ ಲಿಂಗಸಗೂರು ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ಸೃಷ್ಟಿಯಾಗಿದೆ. ಹಾಲಿ ಶಾಸಕ ಡಿಎಸ್ ಹೊಲಗೇರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ಕಾಂಗ್ರೆಸ್ನಲ್ಲೇ ಹೊಲಗೇರಿ ಹಾಗೂ ಆರ್ ರುದ್ರಯ್ಯ ನಡುವೆ ಟಿಕೆಟ್ಗಾಗಿ ಫೈಟ್ ನಡೀತಿದೆ. ದೆಹಲಿ ಮಟ್ಟದಲ್ಲಿ ಟಿಕೆಟ್ ಪಡೆಯೋದಕ್ಕೆ ಇಬ್ಬರು ಲಾಬಿ ಮಾಡ್ತಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಮತ್ತೊಬ್ಬರು ರೆಬಲ್ ಆಗೋದು ಪಕ್ಕಾ ಎನ್ನಲಾಗ್ತಿದೆ. ಹೀಗಾಗಿ ಕಾಂಗ್ರೆಸ್ ಈಗ ಬಂಡಾಯದ ಬಿಸಿಯನ್ನ ಎದುರಿಸಲಿದೆ. ಬೆಂಗಳೂರಲ್ಲಿ ದಾಖಲೆಗಳಿಲ್ಲದೆ ಸಾಗಿಸ್ತಾ ಇದ್ದಂಥ 18 ಕೆಜಿ ಬೆಳ್ಳಿಯ ಸಾಮಗ್ರಿಗಳನ್ನು ಹಲಸೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೂರಜ್ ಎಂಬಾತ ಬೆಳ್ಳಿಯ ಸಾಮಗ್ರಿಗಳನ್ನು ಸಾಗಿಸ್ತಾ ಇದ್ದ. ಖಡ್ಗ, ಚೈನ್, ಉಂಗುರ ಸೇರಿದಂತೆ ಬೆಳ್ಳಿಯ ಸಾಮಗ್ರಿ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕಲಬುರಗಿಯ ಫರಹತ್ತಾಬಾದ್ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಕಾರ್ನಲ್ಲಿ ಸಾಗಿಸ್ತಾ ಇದ್ದಂಥ 1 ಕೋಟಿ ಹಣವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ರವಿ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಹುಬ್ಬಳ್ಳಿಯ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಲಕ್ಷಾಂತರ ಮೌಲ್ಯದ ಅಫೀಮು ಮತ್ತು ಸ್ಪಿರಿಟ್ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಇಬ್ಬರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಕೊಪ್ಪಳದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ 1.92 ಲಕ್ಷ ಮೌಲ್ಯದ 120 ಲೀಟರ್ ಮದ್ಯವನ್ನು ವಶಕ್ಕೆ ಪಡೆದಿದ್ದಾರೆ. 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಕೊಪ್ಪಳ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಕೆಲ ಬಿಜೆಪಿ ಮುಖಂಡರ ಹೆಸರು ಕೈಬಿಟ್ಟ ಹಿನ್ನೆಲೆ ಜಟಾಪಟಿಯೇ ನಡೆದು ಹೋಯಿತು. ಕೊಪ್ಪಳದ ಗೊಂಡಬಾಳ ಕ್ಷೇತ್ರದ ಬಿಜೆಪಿ ಮುಖಂಡ ಶಿವಯ್ಯ ಹಿರೇಮಠ್, ನಾನು ಪಕ್ಷಕ್ಕಾಗಿ ದುಡಿದಿರುವೆ, ನಿಷ್ಠಾವಂತ ಕಾರ್ಯಕರ್ತ, ಸಭೆಗೆ ನನ್ನನ್ನು ಯಾಕೆ ಬಿಡ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಒಂದೇ ಕುಟುಂಬದ 4 ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದಾರುಣ ಘಟನೆ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಕರುಣಾ ಲಾಡ್ಜ್ನಲ್ಲಿ ನಡೆದಿದೆ. ಮೈಸೂರು ಮೂಲದ ದೇವೇಂದ್ರ ಕುಟುಂಬ ಆತ್ಮಹತ್ಯೆಗೆ ಶರಣಾಗಿದೆ. 48 ವರ್ಷದ ದೇವೇಂದ್ರ, 48 ವರ್ಷದ ನಿರ್ಮಲಾ ಹಾಗೂ 2 ಮಕ್ಕಳಾದಂಥ ಚೈತ್ರ ಮತ್ತು ಚೈತನ್ಯ ಮೃತ ದುರ್ದೈವಿಗಳು. ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಶರಣಾಗಿರುವುದಾಗಿ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ತುಮಕೂರಿನ ಗುಬ್ಬಿಯಲ್ಲಿ ರೈತರು ಅಧಿಕಾರಿಗಳ ನಡುವೆ ಮಾರಾಮಾರಿ ನಡೆದಿದೆ. ರೈತರು ಅರಣ್ಯ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿದ್ದಾರಂತೆ. ಅರಣ್ಯ ಇಲಾಖೆ ಸಿಬ್ಬಂದಿ ಜಮೀನು ತೆರವು ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ಮಾತಿನ ಚಕಮಕಿ ನಡೆಯಿತು. ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ರೈತರನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೂ ರೈತರು ದಾಳಿ ಮಾಡಿದ್ರಂತೆ. ಈ ಘಟನೆ ಗುಬ್ಬಿ ತಾಲೂಕಿನ ಗಂಗಯ್ಯನಪಾಳ್ಯದಲ್ಲಿ ನಡೆದಿದೆ. ಹಲವು ರೈತರಿಗೆ ಹಾಗೂ ಅರಣ್ಯ ಸಿಬ್ಬಂದಿಗೂ ಗಾಯ ಆಗಿದೆ. ಗಾಯಾಳುಗಳಿಗೆ ಗುಬ್ಬಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ.
ರಾಜಕೀಯ ವಿಚಾರಕ್ಕೆ ಫೇಸ್ಬುಕ್ನಲ್ಲಿ ಜಗಳವಾಗಿದೆ. ರಾಮಣ್ಣ ಎಂಬುವರ ಮೇಲೆ ಮಳವಳ್ಳಿ ಶಾಸಕ ಅನ್ನದಾನಿ ಸಹೋದರ ಸಂಬಂಧಿ ಬಸವರಾಜ್ ಹಲ್ಲೆಯನ್ನ ಮಾಡಿದ್ದಾನಂತೆ. ಮಂಡ್ಯದ ಮಳವಳ್ಳಿಯ ಕೆಂಬೂತಗೆರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ರಾಮಣ್ಣಗೆ ಚಾಕುವಿನಿಂದ ಇರಿದು ಹಲ್ಲೆಯನ್ನ ಮಾಡಿದ್ದು ಕಿವಿ ಕಟ್ ಆಗಿದೆ. ಈ ಕುರಿತು ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಅಪಾರ ಪ್ರಮಾಣದ ರೈತರ ಬೆಳೆ ಹಾನಿಯಾಗಿದೆ. ಮರಿಯಾಲ ಗ್ರಾಮದಲ್ಲಿ ಬಾಳೆ ತೋಟ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇದರಿಂದಾಗಿ 10 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬಾಳೆ ನಷ್ಟವಾಗಿದೆ. ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಅವರದ್ದು ಎನ್ನಲಾದಂಥ ಆಡಿಯೋವೊಂದು ವೈರಲ್ ಆಗ್ತಾ ಇದೆ. ಈ ಕುರಿತು ರಾಯಚೂರು ಶಾಸಕ ಶಿವರಾಜ್ ಪಾಟೀಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆಡಿಯೋದಲ್ಲಿರುವಂಥ ಧ್ವನಿ ನಂದೆ, ಆದರೆ ಮೋದಿ ಬಗ್ಗೆ ಮಾತಾಡಿಲ್ಲ. ನನ್ನ ಆಡಿಯೋ ಎಡಿಟ್ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಆಡಿಯೋ ವೈರಲ್ ಆದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಧ್ವನಿ ನಂದೆ, ಆದರೆ ಕಂಪ್ಲೀಟ್ ಎಡಿಟ್ ಆಗಿ ಮಾಡಿದ್ದಾರೆ. ಅದು ಜಾನ್ಸನ್ ಟ್ರಂಪ್ ಅಂತಿರೋದನ್ನು ಮೋದಿ ಟ್ರಂಪ್ ಅಂತ ಮಾಡಿ ಮುಂದೆ ದೇವರು ಏನೋ ವಿಷಯಗಳು ಹೇಳಿದ್ದಾರೆ, ಅದು ವಾಯ್ಸ್ ನಂದಲ್ಲ. ಇದು ಕಂಪ್ಲೀಟ್ ಎಡಿಟೆಡ್ ಆದಂಥ ಆಡಿಯೋ. ಇದು ಯಾರು ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ನನಗೆ 1 ವರ್ಷದಿಂದನೇ ಗೊತ್ತು. ಇದನ್ನು ಹೈಕಮಾಂಡ್ ಗಮನಕ್ಕೂ ತಂದಿದ್ದಾರೆ. ಇದರೊಳಗೆ ಪ್ರಮುಖ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಟೋಲ್ ದರ ಮತ್ತಷ್ಟು ಹೆಚ್ಚಳವಾಗಿದೆ. ಟೋಲ್ ಸಂಗ್ರಹ ಆರಂಭವಾದ 17 ದಿನದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 22% ಟೋಲ್ ದರವನ್ನು ಹೆಚ್ಚಿಸಿದೆ. ನಾಳೆಯಿಂದ ಅಂದರೆ ಏಪ್ರಿಲ್ 1ರಿಂದ ಈಗಿರುವಂಥ ಟೋಲ್ಗಿಂತ 22% ದರ ದುಬಾರಿಯಾಗಲಿದೆ. ಟೋಲ್ ದರ ಹೆಚ್ಚಳಕ್ಕೆ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲೇ ಜಾಸ್ತಿ ಅಂದ್ಬಿಟ್ಟು ಸಿಟ್ಟಿಗೆದ್ದಿದ್ರು, ಇನ್ನೂ ಜಾಸ್ತಿ ಮಾಡಲಾಗಿದೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಮನೆಗಳ್ಳತನ ಮಾಡ್ತಾ ಇದ್ದ ನೇಪಾಳಿ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಬೀಗ ಹಾಕಿದ್ದ ಮನೆಗಳನ್ನ ಟಾರ್ಗೆಟ್ ಮಾಡಿ ನೇಪಾಳಿ ಗ್ಯಾಂಗ್ ಕಳ್ಳತನ ಮಾಡ್ತಿತ್ತು. ಬಂಧಿತರಿಂದ 35,80,000 ಬೆಲೆ ಬಾಳುವ ಚಿನ್ನ, ಬೆಳ್ಳಿ ವಸ್ತುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿ ಜನರಿಗೆ ತಲೆನೋವಾಗಿದ್ದಂಥ ಗಜರಾಜ ಸೆರೆಯಾಗಿದ್ದಾನೆ. ಕೆಲವು ದಿನಗಳ ಹಿಂದೆ ತೀರ್ಥಹಳ್ಳಿ ಪಟ್ಟಣಕ್ಕೆ ಕಾಡಾನೆ ನುಗ್ಗಿತ್ತು. ಕಳೆದ ರಾತ್ರಿ ಕಾರ್ಯಾಚರಣೆ ನಡೆಸಿದಂಥ ಅರಣ್ಯ ಇಲಾಖೆ ಸಿಬ್ಬಂದಿ 10 ವರ್ಷದ ಕಾಡಾನೆಯನ್ನು ಸೆರೆ ಹಿಡಿದಿದ್ದಾರೆ. ಸುತ್ತಮುತ್ತಲಿಗೆ ಬಂದಿರತಕ್ಕಂಥ ಆನೆಯನ್ನು ಹಿಡಿಯಲಿಕ್ಕೆ ಅಧಿಕಾರಿಗಳು ಮತ್ತು ಇಲ್ಲಿ ಊರಿನವರು ಎಷ್ಟು ಸಹಾಯ ಸಹಕಾರ ನೀಡಿದಾರೋ ಅದಕ್ಕಿಂತ ಮಿಗಿಲಾಗಿ ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರ ಅವರು ಭಾರಿ ಶ್ರಮ ಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಗಿದೆ, ಆಮೇಲೆ ಇಲ್ಲಿ ಬಂದು ಮೀಟಿಂಗ್ ಮಾಡಿ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಭಯಾನಕ ಅಪಘಾತ ನಡೆದಿದೆ. ವೇಗವಾಗಿ ಬಂದ ಕಾರು ಬೈಕ್ಗೆ ಗುದ್ದಿದೆ. ಕಾರು ಗುದ್ದಿದ್ದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೀದಿ ವ್ಯಾಪಾರಿಗಳ ಮೇಲೆ ಕಾರೊಂದು ನುಗ್ಗಿದೆ. ಉಡುಪಿಯ ಬ್ರಹ್ಮಾವರ ತಾಲೂಕಿನ ಸಾಲಿಗ್ರಾಮದಲ್ಲಿ ಘಟನೆ ನಡೆದಿದೆ. ಸದ್ಯ ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ನೀಲಿ ಚಿತ್ರ ನಟಿಗೆ ಗೌಪ್ಯವಾಗಿ ಹಣ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಂಧನ ಭೀತಿ ಎದುರಾಗಿದೆ. ಮುಂಬೈನಲ್ಲಿ ವಿಶ್ವದರ್ಜೆಯ ನೀತಾ ಮುಖೇಶ್ ಅಂಬಾನಿ ಸಾಂಸ್ಕೃತಿಕ ಕೇಂದ್ರ ಆರಂಭ ಆಗ್ತಾ ಇದೆ. ನಿನ್ನೆ ರಾಮನವಮಿಯಂದು ಸಾಂಪ್ರದಾಯಿಕವಾಗಿ ನೀತಾ ಮುಖೇಶ್ ಅಂಬಾನಿ ಪೂಜೆ ನೆರವೇರಿಸಿದ್ರು. ಇನ್ನು ಭಾರತದಲ್ಲಿ ಮೊದಲ ಬಾರಿಗೆ ಅನ್ನುವಂತೆ ಸಾಂಸ್ಕೃತಿಕ ಕೇಂದ್ರ ಆರಂಭ ಆಗ್ತಿದೆ. ಸಂಗೀತ, ರಂಗಭೂಮಿ, ಕರಕುಶಲ ವಸ್ತುಗಳು, ಲಲಿತ ಕಲೆಗಳಾದ್ಯಂತ ಅತ್ಯುತ್ತಮವಾದ ಭಾರತದ ಕಲಾ ಪ್ರದರ್ಶನದೊಂದಿಗೆ ಇದು ಆರಂಭವಾಗ್ತಿದೆ. ನಮೋ ವ್ರಾತಪತಯ ನಮೋ ಗಣಪತಯ ನಮಃ ಪ್ರಮಥಪತಯ ನಮಸ್ತೆ ಅಸ್ತು ಲಂಬೋದರ ಏಕದಂತಾಯ ವಿಘ್ನ ವಿನಾಶಿನೆ ಶಿವಸುತಾಯ ಶ್ರೀವರದ ಮೂರ್ತಯೇ ನಮಃ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 16 ಇಂದಿನಿಂದ ಆರಂಭವಾಗ್ತಾ ಇದೆ. IPL ಹಬ್ಬ ಶುರುವಾಗ್ತಾ ಇರೋದು ಅಹಮದಾಬಾದ್ನಲ್ಲಿ ನಡೆಯಲಿರುವಂತಹ ಉದ್ಘಾಟನಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಕಾದಾಡಲಿವೆ. ಸ್ಯಾಂಡಲ್ವುಡ್ ಮರಿ ಟೈಗರ್ ವಿನೋದ್